ಊರಿಗೆ ಹತ್ತು ಉರಿದ್ರೋ ಬೆಂಕಿಯಲ್ಲಿ ಸೇದಿ ಹಾಕಿ ಇಡೀ ಊರೇ ಹೊತ್ತಿಸುವ ಹಾಗೆ ಈ ತ್ಯಾಗರಾಜನ ಮನಸ್ಸಿಗೆ ಬಂದ ಒಂದು ಹೆಣ್ಣಿನ ಶೀಲವೂ ಅಷ್ಟೇ. ಒಂದು ದುಂಬಿ ಒಂದು ಹೂವಿನ ಮೇಲೆ ಕುಳಿತಾಗ ಆ ಹೂವಿನ ಮಕರಂದವನ್ನು ಹೀರುತ್ತದೆ, ಸಿಗದಿದ್ದರೆ ಹಾಯಾಗಿ ಮಕರಂದವನ್ನು ಹೀರುತ್ತದೆ. ಅದರಂತೆ ನಾನಾದ್ರೂ ಹಾಗೆ ಎಂತ ಒಂದು ಮೃದುವಾದ ಹೂವು ಸಿಕ್ಕರೆ ಅದರ ಸುವಾಸನೆ ಇರುವವರೆಗೂ ಮಾತ್ರ ಅದನ್ನು ಉಪಯೋಗಿಸ್ತೇನೆ. ನಂತರ ಅದನ್ನು ಕಸದಲ್ಲಿ ಎಸೆಯುತ್ತೇನೆ. ಅಂದರೆ ನನಗೆ ಯಾರು ಹೆಚ್ಚಿಗೆ ಹಣ ಕೊಡುವರೋ, ಯಾವ ಹುಡುಗಿ ದೊಡ್ಡ ಮನೆತನದವಳು ಅಂತವಳನ್ನು ನನ್ನ ಮನಸ್ಫೂರ್ತಿಯಾಗಿ ಪ್ರೀತಿಸುತ್ತೇನೆ. ಯಾಕಂದ್ರೆ ಅವರ ಸರ್ವ ಆಸ್ತಿ ನನ್ನದಾಗಿ ಮಾಡಿಕೊಳ್ಳಲು. ಓಹೋ, ನನ್ನ ಬಾಲ್ಯದ ಸ್ನೇಹಿತಿ ಸವಿತಾ ಈ ಕಡೆನೇ ಬರ್ತಾ ಇದ್ದಾಳೆ. ಬರಲಿ ಬರಲಿ. ಹಲೋ ಏನು ಒಬ್ಬರು ನಿಂತ್ಕೊಂಡು ಪ್ರೇಮ ಲೋಕದಲ್ಲಿ ತೇಲಾಡ್ತಿರುವಾಗೆ ಕಾಣಿಸ್ತಾ ಇದೆಯಲ್ಲ? ಏನು ಪ್ರೇಮ ಲೋಕದ ಬಗ್ಗೆ ಕನಸು ಕಾಣ್ಬೇಕು ಅಂತ ಆಸೆನಾ? ಅದು ಹೇಗೆ ಸಾಧ್ಯ ಸಹಿತ? ಒಂಟಿಯಾಗಿ ಆಕಾಶದಲ್ಲಿ ಗಂಡು ಅಕ್ಕಿ ಹಾರಾಡಲು ಸಾಧ್ಯವೇ? ಜೊತೆಯಲ್ಲಿ ಹೆಣ್ಣು ಅಕ್ಕಿದರೆ ಆಕಾಶದಲ್ಲಿ ಹಾರಾಡಿ ಸಂತೋಷ ಪಡಬಹುದು. ಅಂದ್ರೆ ನನ್ನ ಅಷ್ಟೊಂದು ಪ್ರೀತಿಸ್ತೀರಾ ಸಹಿತ? ನಾನು ನಿನ್ನನ್ನು ಎಷ್ಟೊಂದು ಪ್ರೀತಿಸ್ತೇನೆ ಎಂದು ನನಗೆ ಲೆಕ್ಕಿಸಲಾಗದು. ನೀಲ ಆಕಾಶದಲ್ಲಿ ಹೊಳೆಯುವ ಸತ್ತಾರೆ ತಾರೆಗಳಲ್ಲಿ ನೀನು ಯಾವುದೇ ತಾರಿಯಲ್ಲಿ ಮರಿಯಾಗಿದ್ದರೂ ನೀನು ಇದೇ ತಾರಿಯಲ್ಲಿ ಇದೆ ಎಂದು ನಾನು ಈ ಭೂಮಿಯ ಮೇಲೆ ನಿಂತು ಹೇಳಬಲ್ಲೆ. ಸಾಕು ನಿಮ್ಮ ವರ್ಣನೆ ಮಾತುಗಳು. ನೂರಾರು ವರ್ಷಗಳ ಕಾಲ ತಪಸ್ಸನ ಕೈದು ಶಿವನ ಆತ್ಮಲಿಂಗವನ್ನೇ ತನ್ನಂತೆ ಪಡೆದುಕೊಂಡು ಬಂದಿರುವ ಆ ರಾವಣನಂತೆ ನನ್ನ ಹೃದಯವನ್ನೇ ಗೆದ್ದಿರುವ ರಾಜರು ನೀವು. ನನ್ನ ಬಾಳಿನಲ್ಲಿ ಏನಾದ್ರೂ ಕತ್ತಲೆ ಆವರಿಸಿದಂತಾದ್ರೆ ಸೂರ್ಯನ ಕಿರಣದಂತೆ ಬೆಳಕನ್ನ ಬೀರ್ತೀರಾ ಎಂಬುದು ಚೆನ್ನಾಗಿ ಗೊತ್ತಾಯ್ತು ಬಿಡಿ. ನೋಡು ಸಹಿತ, ನನಗೂ ನೀನು ಆಸರೆ, ನಿನಗೂ ನಾನು ಆಸರೆ. ನಾವಿಬ್ಬರು ಒಟ್ಟಿಗೆ ಸೇರಿ ಬಾಳಿದರೆ ಎಂಬ ಆಕಾಶದಲ್ಲಿ ಹಾರಾಡಿ ಸಂತೋಷ ಪಡಬಹುದು. ಇನ್ನು ಎಲ್ಲಿವರೆಗೆ ಅಂತ ಈ ರೀತಿ ಕಣ್ಣು ಮುಚ್ಚಲೆ ಆಟವನ್ನ ಆಡ್ಲಿಕ್ಕೆ ಸಾಧ್ಯ ಇದೆ? ಆದಷ್ಟು ಬೇಗ ನಾವಿಬ್ಬರು ಸತಿಪತಿಗಳಾದ್ರೆ ನಮ್ಗೆ ಯಾವುದೇ ರೀತಿ ತೊಂದರೆ ಇರೋದಿಲ್ಲ ಅಲ್ವಾ? ಸಹಿತ, ನಿನಗೆ ಯಾರು ಬೇಡ ಎನ್ನುತ್ತಾರೆ? ಸಹಿತ, ನೀನು ಇಂದು ಹೇಗೆ ಕಾಣ್ತಿರುವೆ ಬತ್ತೆ? ಹೇಗೆ ಕಾಣ್ತಾ ಇರುವೆ? ಇಂದು ನೀನು ಈ ಶೃಂಗೇರಿಸಿಕೊಂಡು ಬಂದದನ್ನು ನೋಡಿದರೆ ಎಂತ ಸೂಪರ್ ಸ್ಟಾರ್ ಸಿನಿಮಾ ಹೀರೋಯಿನಿ ಜಯಪ್ರದಾ, ಮಾಲಾಶ್ರೀ, ಲಕ್ಷ್ಮಿ, ಸಿಲ್ಕ್ ಸ್ಮಿತಾ ಇಂಥವ್ರು ಕ್ಷಣದಲ್ಲಿ ನಾಚು ಹಾಗೆ ಕಾಣುತ್ತಾರೆ ನಿನ್ನ ಮುಂದೆ. ಹೌದು, ಈ ಭೂಮಿ ಮೇಲೆ ಹುಟ್ಟಿರೋ ಪ್ರತಿಯೊಂದು ಗಂಡು ಹೆಣ್ಣುಗಳು ತಮ್ಮ ಮನಸ್ಸನ್ನ ಅರಿತು ಮಾಡಿಕೊಂಡು ತಮ್ಮ ಮನಸ್ಸಿನಲ್ಲಿ ಗಂಡಿಗೆ ಹೆಣ್ಣಾಗ್ಲಿ, ಹೆಣ್ಣಿನ ಮೇಲೆ ಗಂಡಿಗನಾಗ್ಲಿ ತನ್ನ ಒಳ್ಳೆಯ ಅಭಿಪ್ರಾಯವನ್ನ ಬೀರಿದ್ದೇ ಆದ್ರೆ ಆ ಗಂಡು ಹೆಣ್ಣಿನ ದೃಷ್ಟಿಯಲ್ಲಿ ಯಾವತ್ತಿದ್ರೂ ರೂಪವತಿಯಾಗೆ ಕಾಣ್ತಾ ಇರ್ತಾನೆ. ಸಹಿತ, ಒಂದು ಜೋಕ್ಸ್ ಹೇಳಲೇಬೇಕಂತ ವಾಟ್ ನೆಕ್ಸ್ಟ್? ನೋ 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 ಆಲ್ ಮೇಕ್ಸ್. ಹೇಳಲೇಬೇಕಂತ ಫಿಕ್ಸ್ ಏನಾ? ಯಸ್, ಕಮ್ ಆನ್ ಟೆಲ್ ಮೀ. ಥ್ಯಾಂಕ್ ಯು ಮೈ ಡಿಯರ್, ಥ್ಯಾಂಕ್ ಯು. ಒಂದು ಕಾಲೇಜಿನಲ್ಲಿ ಒಂದು ಹುಡುಗಿ ಯೌವನಕ್ಕೆ ಬಂದವಳು. ಅವಳಿಗೆ ಚುಂಬನೆ ಎಂದರೆ ಗೊತ್ತೇ ಇರಲಿಲ್ಲ. ಅದೇ ಕಾಲೇಜಿನ ಒಬ್ಬ ತರುಣ ಆ ಹುಡುಗಿಯನ್ನು ಮರಿಗೆ ಕರೆದೊಯ್ದು ಚುಂಬಿಸಿದನಂತೆ, ಅಂದರೆ ಮುತ್ತು ಕೊಟ್ಟನಂತೆ. ಜೋಕ್ಸ್ ಏನು ತುಂಬಾನೇ ಚೆನ್ನಾಗಿದೆ, ಆದ್ರೆ ಅದೇನಾದ್ರೂ ತಿರುಗುಬಾನ ಆದ್ರೆ? ಅಂದರೆ ನೀನು ಹೇಳುವುದು? ನೀವ್ ಹೇಳಿದಾಗೆ ಚುಂಬನವೆಂದ್ರೆ ಅದೊಂದು ಬೆಂಕಿಯ ಕೆಂಡವಿದ್ದಂತೆ. ಆ ಕೆಂಡವೇನಾದ್ರೂ ಆ ಹೆಣ್ಣಿನ ದೃಷ್ಟಿಯಲ್ಲಿ ಚುಂಬಿಸ್ಲಿಕ್ಕೆ ಹೋದಾಗ
ಅದೇ ಹೆಣ್ಣು ಏನಾದ್ರೂ ಕಾಲಲ್ಲಿರುವುದನ್ನ ಕೈಯಲ್ಲಿ ಹಿಡ್ಕೊಂಡ್ರೆ ಹೇಗೆ ಅಂತ. ಸಹಿತ ನನ್ನ ಜೋಕ್ಸ್ಗಿಂತ ನಿನ್ನ ಜೋಕ್ಸ್ ಚೆನ್ನಾಗಿದೆ. ಪರವಾಗಿಲ್ಲ ಬಿಡಿ, ನಾನಿನ್ನು ಬರ್ತೀನಿ. ಮನೇಲಿ ನನಗೆ ತುಂಬಾನೇ ಕೆಲಸವಿದೆ. ಟಾಟಾ. ಇದೇನು ಸಹಿತ ಹಾಗೆ ಬಂದ ಹಾಗೆ ಹೊರಟಿರುವೆ ಅಲ್ಲ? ನೀಲಿ ಆಕಾಶದಲ್ಲಿ ಒಂದ ಪ್ರೇಮ ಗೀತೆಯನ್ನು ಹಾಡಬಾರ್ದು. ಅರ್ಜೆಂಟ್ ಕೆಲಸ ಇದೆ, ನಾನಿನ್ ಬರ್ತೀನಿ. ನೀಲಿ ಆಕಾಶದಲ್ಲಿ ಹೊಳೆಯುತ್ತಿರುವ ಚಂದ್ರನ ವರ್ಣಿಯನ್ನು ಬಣ್ಣಿಸಬಹುದು. ಆಕಾಶದಲ್ಲಿ ಮಿಟ್ಟುವ ಚಂದ್ರನ ವರ್ಣಿಯನ್ನು ಬಣ್ಣಿಸಬಹುದು.
ಹೂ ತೋಟದಲ್ಲಿ ಹೂಗಳ ವರ್ಣೆಯನ್ನು ಸಹಜವಾಗಿ ವರ್ಣಿಸಬಹುದು. ಸೂರ್ಯನ ಕ್ರಾಂತಿಗಿಂತ ಬೇರೆ ಕ್ರಾಂತಿ ಇಲ್ಲದಂತೆ ನಿನ್ನ ನಡೆ ನುಡಿಯನ್ನು ಕಂಡು ಎಷ್ಟೋ ವರ್ಣಿಸಲಿಕ್ಕೆ ಆಗದು. ಸಹಿತ ನನ್ನಿಂದಲೇ ತಾಳಿ ಕಟ್ಟಿಸಿಕೊಂಡು ನನ್ನ ತಿರುತು ನಮ್ಮ ಪಂಜರಕ್ಕೆ ಅರಿಗಿನಿ ಆಗಬೇಕೆಂಬ ಕನಸು ಕಾಣುತ್ತಿರುವೆಯಲ್ಲ. ಕಾಮದೇವನ 2 ದಿನದ ಆಸೆ ನನ್ನ ನಿನ್ನ ಪ್ರೀತಿ.